ಆಡಿಯನ್ಸ್‌ಗೆ ಪುಷ್ಪ 2 ಹೇಗಿದೆ ಅಂತ ಆದಷ್ಟು ಬೇಗ ಹೇಳೋಣ ಅಂತ ನಿನ್ನೆ ರಾತ್ರಿ ನಮ್ಮ ಟೀಮ್ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದ್ವಿ. 3 ವರ್ಷ ಸೆಕೆಂಡ್ ಪಾರ್ಟ್‌ಗೋಸ್ಕರ ಕಾದಿರೋರ್ಗೆ ಮೊದ್ಲೇ ಹೇಳ್ಬಿಡ್ತೀವಿ. ಸಿನಿಮಾ ಇಲ್ಲಿಗೆ ಕೊನೆ ಆಗ್ತಾ ಇಲ್ಲ. ಇನ್ನು ಥರ್ಡ್ ಪಾರ್ಟ್ ಕೂಡ ಬರೋದಿದೆ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್‌ಗೆ ಹೊಸ ವೀಕ್ಷಕರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಗೆ ಕೇವಲ ಒಂದು ಕ್ಲಿಕ್ ಆಗಿರ್ಬೋದು. ಆದ್ರೆ ಅದು ನಮ್ಗೆ ಒಂದು ಒಳ್ಳೆ ಕಾಂಟೆಂಟ್‌ನ ತೋರ್ಸೋಕೆ ಪ್ರೇರಣೆ ಕೊಡುತ್ತೆ. ಈಗ ವಿಷಯಕ್ಕೆ ಬರೋಣ. ಸಿನಿಮಾ ಕತೆ ಬಗ್ಗೆ ಮಾತಾಡದೆ ಪುಷ್ಪ 2 ಸಿನಿಮಾ ಹೇಗಿದೆ, ನಾವು ಈ ಸಿನಿಮಾಗೆ ಕೊಡ್ತಾ ಇರೋ ರೇಟಿಂಗ್ಸ್ ಎಷ್ಟು, ಕೊನೆವರೆಗೂ ನೋಡಿ ತಿಳ್ಕೊಳ್ಳಿ. ಪುಷ್ಪ ಪಾರ್ಟ್ 1 ಎಲ್ಲಿ ಕೊನೆಯಾಗಿತ್ತೋ ಅಲ್ಲಿಂದಾನೇ ಪಾರ್ಟ್ 2 ಪ್ರಾರಂಭ ಆಗುತ್ತೆ ಅನ್ಕೊಂಡಿದ್ವಿ. ಆದ್ರೆ ಕತೆ ಸ್ವಲ್ಪ ಮುಂದೆ ಹೋಗಿ ಹಿಂದೆ ಬಂದ ರೀತಿ ನಿಜವಾಗ್ಲೂ ಇಂಪ್ರೆಸಿವ್ ಆಗಿತ್ತು. ಯೂಶುವಲಿ ಮಾಸ್ ಆಕ್ಷನ್ ಮಸಾಲಾ ಸಿನಿಮಾಗಳಲ್ಲಿ ಹೀರೋ ಎಂಟ್ರಿ ಸೀನ್ಗೆ ತುಂಬಾನೇ ಹೈಪ್ ಇರುತ್ತೆ. ಆ ಎಲ್ಲ ಎಕ್ಸ್ಪೆಕ್ಟೇಷನ್ ಗಳನ್ನ ಮೀರಿ ಪುಷ್ಪ 2 ಒಂದು ಬೇರೆ ಲೆವೆಲ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಎಲಿವೇಶನ್ ಸೀನ್ಗಳೆಲ್ಲ ಚೆನ್ನಾಗಿ ಮೂಡ್ ಬಂದಿವೆ. ಸಿನಿಮಾ ಪ್ರಾರಂಭ ಆಗಿ ಸ್ವಲ್ಪ ಹೊತ್ತಿಗೆ ಕತೆ ತನ್ನ ಕೋರ್ ಸ್ಟೋರಿನ ಹೇಳೋಕೆ ಶುರು ಮಾಡುತ್ತೆ. ಮತ್ತದೇ ರಕ್ತ ಚಂದನ, ಚೆಕ್ ಪೋಸ್ಟ್ಗಳು, ಪೊಲೀಸ್ ಕಾಟ, ಅವ್ರ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಇವ್ರು ಮಾಡೋ ಪ್ರಯತ್ನಗಳು ಆಡಿಯನ್ಸ್ನ ಈಸಿಯಾಗಿ ಡೈರೆಕ್ಟರ್ ಸುಕುಮಾರ್ ಅವರ ಪುಷ್ಪ ವರ್ಡ್ಗೆ ಕರ್ಕೊಂಡು ಹೋಗುತ್ತೆ. ಈ ಬಾರಿ ಸಿನಿಮಾ ಬಜೆಟ್ ಜಾಸ್ತಿ ಆಗಿರೋದ್ರಿಂದ ಫ್ರೇಮ್ ಅಲ್ಲಿ ಬರೋ ಎಲ್ಲಾ ಸೆಟ್ಗಳು ಕಂಪ್ಯಾರಿಟಿವ್ಲಿ ಸ್ವಲ್ಪ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಕಾಣ್ತಾ ಇವೆ. ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಅಲ್ಲು ಅರ್ಜುನ್ ಸರ್. ಯಾವುದೇ ಫ್ಲಾಸ್ ಗಳು ಇಲ್ಲದೆ ಸಲೀಸಾಗಿ ಕ್ಯಾರೆಕ್ಟರ್ನ ಫುಲ್ ಆಫ್ ಮಾಡಿದ್ದಾರೆ. ಪುಷ್ಪ ಮಾತುಗಳು ಇನ್ನು ಸ್ವಲ್ಪ ಸ್ಪಷ್ಟವಾಗಿದ್ರೆ ಬೆಟರ್ ಅನ್ನಿಸ್ತಿತ್ತು. ಆದ್ರೆ ಪುಷ್ಪನ ಮಾತುಗಳಿಗಿಂತ ಆಕ್ಷನ್ಗಳೇ ಇಲ್ಲಿ ಜಾಸ್ತಿ ಮಾತಾಡೋದು ಅನ್ನೋದು ಅಷ್ಟೇ ನಿಜ. ಶ್ರೀವಳ್ಳಿ ಅವರ ಪಾತ್ರ ನಿರ್ವಹಿಸಿರುವಂತಹ ರಶ್ಮಿಕಾ ಮಂದಣ್ಣ ಅವರ ಕ್ಯಾರೆಕ್ಟರ್ಗೆ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಕೂಡ ಇಲ್ಲಿ ಸಿಕ್ಕಿದೆ. ಅದನ್ನ ಅವರು ಚೆನ್ನಾಗಿ ನಿಭಾಯಿಸಿದರೆ ಕೂಡ. ಅವರಿಬ್ಬರ ಕೆಮಿಸ್ಟ್ರಿ ಪಾರ್ಟ್ 1 ಗಿಂತ ಇಲ್ಲಿ ಬೆಟರ್ ಆಗಿದೆ ಅನಿಸ್ತು. ಸೊ ಈ ವಿಷಯದಲ್ಲಿ ಸಿನಿಮಾಗೆ ಒಳ್ಳೆ ಮಾರ್ಕ್ಸ್ ಕೊಡ್ಬೋದು. ಫಹದ್ ಫಜಿಲ್ ಅವರು ಮಾಡಿರೋ ಶೇಖಾವತ್ ಕ್ಯಾರೆಕ್ಟರ್ಗೆ ಕೂಡ ಒಳ್ಳೆ ಇಂಟ್ರೋ ಮತ್ತೆ ಫಾಲೋ ಅಪ್ ಸ್ಟೋರಿ ಇದೆ. ಫಸ್ಟ್ ಹಾಫ್ ಸಿನಿಮಾ ಎಲ್ಲ ಚೆನ್ನಾಗಿ ಸೆಟಲ್ ಮಾಡಿಸುತ್ತೆ. ಇದು ಸ್ವಲ್ಪ ಸ್ಲೋ ಆಗಿದ್ರೂ ಕೂಡ ಆರ್ಗ್ಯಾನಿಕ್ ಆಗಿ ಬಂದಿರೋದು ಖುಷಿ ವಿಚಾರ. ಸೆಕೆಂಡ್ ಹಾಫ್ ಸಿನಿಮಾ ಫ್ಯಾಮಿಲಿ ಸುತ್ತ ಸುತ್ತೋದು ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇನ್ನು ಮಂಗಳ್ ಸೀನು, ಜಾಲಿ ರೆಡ್ಡಿ, ಮುರುಗನ್, MP ಸಿದ್ದಪ್ಪ ಇವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕೆ ನೀವು ಸಿನಿಮಾಗೆ ಹೋಗ್ಬೇಕಾಗತ್ತೆ. ಎಲ್ಲರೂ ತಮ್ಮ ಕ್ಯಾರೆಕ್ಟರ್ಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಪುಷ್ಪ 1 ನಲ್ಲಿ ಇಂಟರ್ವಲ್ ಬ್ಲಾಕ್ಗೆ ಇರೋ ಸೀನ್ ಮಾತ್ರ ಹುಚ್ಚು ಹಿಡ್ಸೋ ತರ ಇತ್ತು. ಅದೇ ರೀತಿ ಇಲ್ಲೂ ಕೂಡ ಇಂಟರ್ವಲ್ ಮುಂಚೆ ಸೀನ್ ಸಖತ್ ಕ್ರೇಜಿಯಾಗಿ ಬಂದಿದೆ. ಪುಷ್ಪ ದೇವಿ ರೂಪದಲ್ಲಿ ನಿಂತಿರೋ ಸೀನ್ ಒಂದರಲ್ಲಿ ರಶ್ಮಿಕಾ ಅವರ ಮೊನೊಲಾಗ್ ನನಗೆ ತುಂಬಾ ಹಿಡಿಸ್ತು. ಈ ಸೀನ್ಗೆ ವಿಷಲ್ ಬಿದ್ದಿದ್ದು ಕೂಡ ಖುಷಿ ಆಯ್ತು. ಇನ್ನು ಸಿನಿಮಾದ ನೆಗೆಟಿವ್ಸ್ ಬಗ್ಗೆ ಬರೋದಾದ್ರೆ, ಸಿನಿಮಾ ಯಾಕೋ ಸ್ವಲ್ಪ ಜಾಸ್ತಿನೇ ಅಲ್ಲು ಅರ್ಜುನ್ ಅವರ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆಕ್ಷನ್ ಸೀನ್ಸ್ಗಳು ಕೂಡ ಯಾಕೋ ಜಾಸ್ತಿ ಆದ್ವು ಅನಿಸ್ತು. ಅಷ್ಟೇ ಅಲ್ಲದೆ ಅದರ ಡ್ಯೂರೇಷನ್ ಕೂಡ ಲೆಂತಿ ಆಗಿರೋದ್ರಿಂದ ಸ್ಕ್ರೀನ್ ಮೇಲೆ ಬೋರ್ ಕೂಡ ಆಯ್ತು. ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಯಾಕೆ ಡೈರೆಕ್ಟರ್ ಸ್ಲೋ ಮೋಷನ್ ಅಲ್ಲೇ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರೋ ಗೊತ್ತಿಲ್ಲ. ಇದರಿಂದ ಆ ಸೀನ್ಗಳು ಲಾಂಗ್ ರನ್ ಅಲ್ಲಿ ವರ್ಕ್ ಆಗೋದು ಕಷ್ಟ. ಸಿನಿಮಾ ಒಂದೇ ಆದ್ರೂ 3 ಬಾರಿ ಎಂಟ್ರಿ ಸೀನ್ ತೋರಿಸಿದ್ದು ಅಷ್ಟೇನು ಒಳ್ಳೆ ನಿರ್ಧಾರ ಅನ್ನಿಸ್ಲಿಲ್ಲ. ಆದ್ರೆ ಜೊತೆಗೆ ಬರುವಂತಹ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಶೇಖಾವತ್ ಕ್ಯಾರೆಕ್ಟರ್ಗೆ ಇರೋ ಹುಚ್ಚುತನನ ಚೆನ್ನಾಗಿ ಬಳಸ್ಕೊಳ್ಳೋದ್ ಬಿಟ್ಟು ತಪ್ಪು ಮಾಡಿದ್ದಷ್ಟೇ ಅಲ್ಲದೆ ಆ ಕ್ಯಾರೆಕ್ಟರ್ಗೆ ಒಳ್ಳೆ ಕ್ಲೋಜರ್ ಇಲ್ಲದೆ ಇದ್ದದ್ದು ಕೂಡ ತುಂಬಾ ನಿರಾಸೆ ಮಾಡಿಸ್ತು. ಫಹದ್ ಫಜಿಲ್ ಅವರು ಸಖತ್ ಪೊಟೆನ್ಶಿಯಲ್ ಆಕ್ಟರ್ ಆಗಿರೋದ್ರಿಂದ ಅವರನ್ನ ಸರಿಯಾಗಿ ಬಳಸ್ಕೊಳ್ಬೇಕಾಗಿತ್ತು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. VFX ಅಲ್ಲಿ ಕ್ರಿಯೇಟ್ ಮಾಡಿರೋ ಲಾರಿ ಸೀನ್ಗಳಲ್ಲಿ ಮೇಲಿಂದ ತುಂಬಾ ಲಾರಿಗಳು ಕಂಡ್ರು ಕೆಳಗಿಂದ ಕಡಿಮೆ ಇದ್ದದ್ದು ಸೆನ್ಸಿಬಿಲಿಟೀಸ್ ಕಡೆ ಗಮನ ಹರಿಸದೇ ಇರೋದು ಸ್ಪಷ್ಟವಾಗಿ ಪರದೆ ಮೇಲೆ ಕಾಣ್ತಾ ಇದೆ. ಪಾರ್ಟ್ 1ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಾಂಗ್ಸ್ ಸ್ವಲ್ಪ ಮೀಡಿಯೋಕೋರ್ ಅನ್ಸಿದ್ವು. ಸಾಂಗ್ಸ್ ಬಂದಾಗ ಸ್ವಲ್ಪ ಬೇಗ ಮುಗಿದ್ ಬಿಡ್ಲಿ ಅಂತಾನೂ ಅನಿಸ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಸಿನಿಮಾ ಸ್ವಲ್ಪ ಓಲ್ಡ್ ಫ್ಯಾಷನ್ಡ್ ಅನಿಸ್ತು. ಸೆಕೆಂಡ್ ಹಾಫ್ ಅಲ್ಲಿ ಫ್ಯಾಮಿಲಿ ಆಂಗಲ್ ಮೇಲೆ ಫೋಕಸ್ ಮಾಡೋ ಸಿನಿಮಾ ಯಾಕೋ ಹಳಿ ತಪ್ಪಿ ಹೋಗಿದ್ದು ನಿಜ. ಕ್ಲೈಮ್ಯಾಕ್ಸ್ ಫೈಟ್ಗೋಸ್ಕರ ಬಿಲ್ಡ್ ಮಾಡಿರುವಂತ ಸೆಟ್ ಅಷ್ಟೇನು ಅವಶ್ಯಕ ಅನಿಸ್ಲಿಲ್ಲ. ಬಜೆಟ್ 500 ಕೋಟಿ ಅಂತ ಹೇಳೋ ಡೈರೆಕ್ಟರ್ ಎಲ್ಲಿ ಅಷ್ಟು ದುಡ್ಡನ್ನ ಖರ್ಚು ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ. ಇದನ್ನೆಲ್ಲ ಹೊತ್ಕೊಂಡು ಸಿನಿಮಾ ಭಾರ ಅನಿಸ್ತು. ಆದ್ರೆ ಪುಷ್ಪ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಎಲ್ಲರನ್ನ ಕಂಫರ್ಟ್ ಮಾಡಿಸಿ ಸ್ಕ್ರೀನ್ ಮುಂದೆ ಕೂರಿಸಿದ್ದ ರೀತಿ ನನಗಿಷ್ಟ ಆಯ್ತು. ಈ ಸಿನಿಮಾಗೆ ನಾವು ಕೊಡ್ತಾ ಇರೋ ರೇಟಿಂಗ್ಸ್ 5/10. ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್ಗೋಸ್ಕರ ಒಂದು ಎಕ್ಸ್ಟ್ರಾ ರೇಟಿಂಗ್ಸ್ ಕೊಟ್ಟರು ತಪ್ಪಿಲ್ಲ.
ಇದೇ ರೀತಿ ಸ್ಪಾಯ್ಲರ್ ಫ್ರೀ ಮತ್ತು ಆನೆಸ್ಟ್ ರಿವ್ಯೂಗೋಸ್ಕರ ಮೂವಿ ಟ್ರಕ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.